ಹಿಂದೂ ಮುಸ್ಲಿಂ ಅಂತ ಹೇಳಿ ದ್ವೇಷ ಹುಟ್ಟಾಕ್ಸಿ ಒಬ್ರಿಗೊಬ್ಬರಿಗೆ ಜಗಳ ತಂದು ನೀವು ಹಿಂದೂ ಮುಸ್ಲಿಂ ಪೋಲರೈಸೇಷನ್ ಮಾಡಲಿಕ್ಕೆ ಹೊರಟಿದ್ದೀರಿ. ಇದು ನಿಮ್ಮ ಹುನ್ನಾರ. ಇದು ಯಾವಾಗ RSS ಹುಟ್ಟಿತು ಅವತ್ತಿನಿಂದಲೂ ಕೂಡ ಇದು ಹುನ್ನಾರ. ನೀವ್ಯಾರು ಕೂಡ ಭಾರತೀಯ ಜನತಾ ಪಕ್ಷದವರಾಗ್ಲಿ, ಜನಸಂಘದವರಾಗ್ಲಿ, RSSನವರಾಗ್ಲಿ, ಹಿಂದೂ ಮಹಾಸಭಾದವರಾಗ್ಲಿ ಯಾರು ಕೂಡ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದವರಲ್ಲ. ಒಬ್ರು ಭಾಗವಹಿಸಿಲ್ಲ. ಹೇಳಿ ನೋಡೋಣ. ಏನ್ ದೇಶಭಕ್ತಿ ಬಗ್ಗೆ ದೊಡ್ಡ ದೊಡ್ಡ ಭಾಷಣ, ದೇಶ ಪ್ರೇಮದ ಬಗ್ಗೆ ಬಹಳ ದೊಡ್ಡ ಭಾಷಣ. ನರೇಂದ್ರ ಮೋದಿ ಅವರು ಹುಟ್ಟಿದ್ದೇ ಸ್ವಾತಂತ್ರ್ಯ ಬಂದ ಮೇಲೆ. ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ಬಿಡ್ತದೆ. ಸಂವಿಧಾನ ಏನಾದರೂ ರದ್ದು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ಕೈ ಹಾಕಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಅದಕ್ಕೋಸ್ಕರ ಕೈ ಹಾಕಲ್ಲ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 2014ರಲ್ಲಿ ಈ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಅಘೋಷಿತ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಈ ದೇಶದಲ್ಲಿ ಇದೆ. 11 ವರ್ಷದ ಹೆಣ್ಣು ಮಗು. ನಾನು ನಮ್ಮ ತಾತರು ಅವ್ರದೆಲ್ಲ ಎಲ್ಲಿ ತರಲಿ ಡಾಕ್ಯುಮೆಂಟ್ನ? ಅವರೆಲ್ಲ ಸಮಾಧಿನಲ್ಲಿದ್ದಾರೆ, ಕೊಡಕ್ಕಾಗಲ್ಲ. ಆ ಥರ ಕೇಳಿದ್ರೆ ನಾನು ಅವರಿಗೆ ಕೇಳಿದವರಿಗೆ ಚಪ್ಪಲಿ ಹೊಡಿತೀನಿ ಅಂತ ಹೇಳ್ತಾರೆ ಅವರಿಗೆ. ಇಟ್ ಡಸ್ ನಾಟ್ ಅಮೌಂಟ್ ಟು ಸೆಡಿಷನ್. ಎಲ್ಲರ ಮೇಲೂ ಸೆಡಿಷನ್ ಕೇಸ್ಗಳು, ಅನೇಕ ಜನರ ಮೇಲೆ ಸೆಡಿಷನ್ ಕೇಸ್ಗಳು. ಆ ಕೊಪ್ಪಳದಲ್ಲಿ ಒಬ್ಬ ಸಿರಾಜ್ ಅಂತಕ್ಕಂಥವನು ಒಂದು ಕವಿತೆ ಓದ್ತಾನೆ. ಆ ಕವಿತೆ ಓದೋನಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ತೀರಿ. ಮೈಸೂರಲ್ಲಿ ಒಬ್ಬ ಹೆಣ್ಮಗಳು ಫ್ರೀ ಕಾಶ್ಮೀರ್ ಅಂತ ಒಂದು ಫಲಕ ಹಿಡ್ಕತ್ತಾಳೆ, ಅವಳ ಮೇಲೆ ಕೇಸ್ ಹಾಕ್ತೀರಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಈ ಪ್ರಜಾಪ್ರಭುತ್ವ ಉಳಿಸ್ಬೇಡವಾ? ಸಂವಿಧಾನ ಇದೆಯಾ? ಅದಕ್ಕೆ ಕೂತು ಬಂದಿದೆಯಲ್ಲ. ಬಹಿರಂಗವಾಗಿ ಹೇಳ್ತಾರೆ ಅನೇಕ ಜನ ಬಿಜೆಪಿಯವರು. ಒಬ್ಬ ಅನಂತಕುಮಾರ್ ಹೆಗ್ಡೆ ಅಂತ ಮಂತ್ರಿಯಾಗಿದ್ದಾಗ ಹೇಳ್ತಿದ್ದ, ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ಕುಮ್ಮಕ್ಕಿಲ್ದೆ ಹೋದ್ರೆ ಹೇಳಕ್ ಆಯ್ತಿತ್ತ? ಒಂದು ವೇಳೆ ಹಂಗೆ ಹೇಳಿದ್ರೆ, ಕುಮ್ಮಕ್ಕಿಲ್ದೆ ಹೋಗಿದ್ರೆ ತಕ್ಷಣ ಅನಂತಕುಮಾರ್ ಹೆಗ್ಡೆಯನ್ನ ಡಿಸ್ಮಿಸ್ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಬೆಂಗಳೂರಿನಲ್ಲಿ ಒಬ್ಬ ಸೂರ್ಯ ಅಂತ ಬಂದಿದ್ದಾನೆ. ಎಂತ ಸೂರ್ಯ? ನಾನು ಅಮಾವಾಸ್ಯೆ ಅಂತ ಕರಿತೀನಿ ಅವನಿಗೆ. ಅವನು ಹೇಳ್ತಾನೆ ಈ ಸಂವಿಧಾನವನ್ನ ಸುಟ್ಟು ಹಾಕಬೇಕು, ಸಾಮಾಜಿಕ ನ್ಯಾಯ ಮೀಸಲಾತಿ ಎಲ್ಲಿವರೆಗೂ ಕೊಡಬೇಕು ಅಂತೇಳಿ ಆ ಭಾಗವತ್ ಹೇಳ್ತಾರೆ. ಇವರೆಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರಲ್ಲ, ಇದು ಏನಂತ ಕರಿಬೇಕು? ದೇಶ ಪ್ರೇಮ ಅಂತ ಕರಿಬೇಕಾ? ದೇಶ ಪ್ರೇಮ ಅಂತ ಕರಿಬೇಕಾ? ಇದು ದೇಶ ದ್ರೋಹ ಅಂತ ಕರಿಬೇಕಾ? ನಾವು ನಿಜವಾದಂತ ದೇಶಭಕ್ತರು.